ಡೊನಾಲ್ಡ್ ಟ್ರಂಪ್ ಅಂತಿಮವಾಗಿ ಭಾರತದ ಶರಣಾಗತಿಗೆ ಬರಬೇಕಾಯಿತು. ನಿಮ್ಮ ಸ್ಕ್ರೀನ್ ನಲ್ಲಿ ನೋಡಿ, ಕೆಲವೇ ಗಂಟೆಗಳ ಹಿಂದೆ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಿ ಮೋದಿ ಅವರಿಗೆ ಫೋನ್ ಮಾಡಿದ್ದಾರೆ ಮತ್ತು ಅತ್ಯಂತ ಮುಖ್ಯವಾದ ವಿಷಯವೇನೆಂದ್ರೆ ಅವರು ಪ್ರಧಾನಿ ಮೋದಿ ಅವರೊಂದಿಗೆ 40 ನಿಮಿಷಗಳಿಗಿಂತ ಹೆಚ್ಚು ಸಮಯ ಮಾತಾಡಿದ್ದಾರೆ. ಈ ಸಂಭಾಷಣೆಯಲ್ಲಿ ಅತ್ಯಂತ ಮುಖ್ಯವಾದ ವಿಷಯ ಇರಾನ್. ಇದರಲ್ಲಿ ಅವರು ಭಾರತೀಯ ಪ್ರಧಾನಮಂತ್ರಿಗೆ ಬ್ರೀಫಿಂಗ್ ನೀಡಿದ್ದಾರೆ. ಇಸ್ಲಾಮಾಬಾದ್ ನಲ್ಲಿ ಇರಾನ್ ನೊಂದಿಗೆ ನಡೆದ ತಮ್ಮ ಮಾತುಕತೆಯ ಬಗ್ಗೆ, ಅಲ್ಲಿ ಇರಾನ್ ಯಾವ ಷರತ್ತುಗಳನ್ನ ಇಟ್ಟಿದೆ, ಅಮೆರಿಕ ಯಾವುದನ್ನು ಒಪ್ಪಿಕೊಳ್ಳಲು ಸಿದ್ಧವಿದೆ ಮತ್ತು ಯಾವುದನ್ನು ಒಪ್ಪಿಕೊಳ್ಳುವುದಿಲ್ಲ, ಹಾಗೂ ಅಮೆರಿಕದ ಯಾವ ಷರತ್ತುಗಳನ್ನ ಇರಾನ್ ಒಪ್ಪಿಕೊಳ್ಳಲು ಸಿದ್ಧವಿದೆ ಎಂಬುದರ ಬಗ್ಗೆ ಸಂಪೂರ್ಣ ಚರ್ಚೆ ನಡೀತಾ ಇದೆ. ಪ್ರಧಾನಿ ಮೋದಿ ಅವರೊಂದಿಗೆ ಈ ಎಲ್ಲಾ ಚರ್ಚೆಗಳು ನಡೆದಿವೆ. ಆದ್ರೆ ಅತ್ಯಂತ ಮುಖ್ಯವಾದ ವಿಷಯವೇನೆಂದ್ರೆ ಟ್ರಂಪ್ ಅವರು ಹೇಳಿದ್ದು, ನಾವು ಭಾರತದೊಂದಿಗೆ ನಮ್ಮ ಸಹಕಾರವನ್ನ ಇನ್ನಷ್ಟು ಬಲಪಡಿಸುವ ಕಡೆಗೆ ಈಗ ಬಹಳ ಹೆಚ್ಚು ಕೆಲಸ ಮಾಡ್ತಾ ಇದ್ದೀವಿ. ಪ್ರಧಾನಿ ಮೋದಿ ಅವರೊಂದಿಗೆ ನಾನು ನಿರಂತರ ಸಂಪರ್ಕದಲ್ಲಿ ಇರ್ತೀನಿ ಮತ್ತು ಇಲ್ಲಿ ಏನ್ ನಡೀತಾ ಇದೆ ಎಂಬುದರ ಬಗ್ಗೆ ನಿಮ್ಗೆ ನಿರಂತರವಾಗಿ ಬ್ರೀಫಿಂಗ್ ನೀಡ್ತಲೇ ಇರ್ತೀನಿ. ಅಂದರೆ ಅಮೆರಿಕ ಈಗ ಕೋರ್ಸ್ ಕರೆಕ್ಷನ್ ಅಂದ್ರೆ ದಿಕ್ಕು ಬದಲಾವಣೆ ಮಾಡ್ತಾ ಇದೆ ಮತ್ತು ಮಾಡಲೇಬೇಕಾಗಿದೆ. ಯಾಕಂದ್ರೆ ಟ್ರಂಪ್ ಅವರ ಎಲ್ಲಾ ದಾಳಿಗಳು ವಿರುದ್ಧ ಫಲಿತಾಂಶ ನೀಡಿವೆ. ಇತ್ತೀಚೆಗೆ ಟ್ರಂಪ್ ಅವರು ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಮುಚ್ಚುವ ತಂತ್ರವನ್ನ ಬಳಸಿದ್ರು, ಆದ್ರೆ ಅದು ಕೂಡ ವಿಫಲವಾಗಿದೆ. ಯಾಕಂದ್ರೆ ನಾಟೋಗೆ ಯಾವುದೇ ಪರಿಣಾಮ ಬೀಳ್ತಿಲ್ಲ. ನಾಟೋ ಸ್ಪಷ್ಟವಾಗಿ ಹೇಳಿದೆ, ಸ್ಟ್ರೈಟ್ ಆಫ್ ಹಾರ್ಮುಜ್ ನಲ್ಲಿ 1 ವರ್ಷ ತಿರುಗಾಡಿದ್ರು ಸರಿ, ನಾವು ನಿಮ್ಮ ಯುದ್ಧವನ್ನ ಬೆಂಬಲಿಸೋಕೆ ಬರೋದಿಲ್ಲ ಅಂತ ಹೇಳಿದೆ. ಅದೇ ರೀತಿ ರಷ್ಯಾ ಮತ್ತು ಚೀನಾಗೂ ವಿಶೇಷವಾದ ವ್ಯತ್ಯಾಸವಾಗ್ತಿಲ್ಲ. ಭಾರತವು ತನ್ನ ತೈಲವನ್ನ ಸುಮ್ಮನೆ ಸ್ಟ್ರೈಟ್ ಆಫ್ ಹಾರ್ಮುಜ್ ನಿಂದ ತೆಗೆದುಕೊಂಡು ಬಂದಿದೆ. ಅಂದರೆ ಟ್ರಂಪ್ ಅವರ ತಂತ್ರ ಸಂಪೂರ್ಣವಾಗಿ ನಾಶವಾಗಿದೆ, ಬದಲಿಗೆ ಅವಮಾನವಾಗ್ತಿದೆ. ಯುದ್ಧದ ಸಮಯದಲ್ಲಿ ಅಮೆರಿಕಾಗೆ ನಾವು ಯುದ್ಧ ಮಾಡ್ತಿದ್ದೇವೆ, ಯಾಕಂದ್ರೆ ಇರಾನ್ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನು ಮುಚ್ಚಿದೆ, ಅದನ್ನು ತೆರೆಯುವುದು ಜಗತ್ತಿಗೆ ಅತ್ಯಂತ ಅಗತ್ಯ ಎಂದು ಹೇಳುವ ಅವಕಾಶವಿತ್ತು. ಆದ್ದರಿಂದ ಬಹಳಷ್ಟು ದೇಶಗಳು ಟ್ರಂಪ್ ಅವರೊಂದಿಗೆ ನಿಂತಿದ್ದವು ಮತ್ತು ಅಮೆರಿಕದ ಮಾತು ಕೇಳ್ತಾ ಇದ್ವು. ಆದ್ರೆ ಈಗ ಯುದ್ಧ ನಿಲ್ಲಿಸಿದ ನಂತರ ಅವರೇ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನು ಮುಚ್ಚಿದ್ದಾರೆ. ಆದ್ದರಿಂದ ಇರಾನ್ಗೆ ಬೆಂಬಲಿಸ್ತಾ ಇದ್ದ ಕೆಲವು ದೇಶಗಳು ಈಗ ಟ್ರಂಪ್ ಮತ್ತು ಅಮೆರಿಕಾಗೆ ಬೆಂಬಲ ನೀಡ್ತಿವೆ. ಅಮೆರಿಕಾದಲ್ಲೇ ಟ್ರಂಪ್ ಅವರ ವಿರುದ್ಧ ಈಗ ಟೀಕೆಗಳು ಆರಂಭವಾಗಿವೆ. ಇರಾನ್ ಬಗ್ಗೆ ನಿಮ್ಮ ತಂತ್ರವೇನು? ಯಾವುದೇ ಸ್ಪಷ್ಟ ಮಾಹಿತಿ ಇಲ್ಲ. ಒಮ್ಮೆ ಹಲ್ಲೆ ಮಾಡ್ತೀರಿ, ಇನ್ನೊಮ್ಮೆ ನಾವು ಯುದ್ಧ ವಿರಾಮ ಮಾಡ್ತೀವಿ ಎಂದು ಇರಾನ್ ಮುಂದೆ ಶರಣಾಗ್ತೀರಿ. ನಂತರ ನೀವೇ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನು ಮುಚ್ಚಿ ಜಗತ್ತಿನ ಆರ್ಥಿಕತೆಗೆ ನಷ್ಟ ಮಾಡ್ತೀರಿ. ನಿಮ್ಮ ಸ್ಟ್ರಾಟಜಿ ಏನು ಯಾರಿಗೂ ಅರ್ಥವಾಗ್ತಿಲ್ಲ. ಆದ್ದರಿಂದ ಟ್ರಂಪ್ ಅವರ ರೇಟಿಂಗ್ ಅಮೆರಿಕಾದಲ್ಲಿ ಆಲ್ ಟೈಮ್ ಲೋಗೆ ಇಳಿದಿದೆ. ಅಂದರೆ 2020ರಲ್ಲಿ ಅವರು ಚುನಾವಣೆ ಸೋತಾಗಲು ಇಷ್ಟು ಕೆಟ್ಟ ರೇಟಿಂಗ್ ಇರಲಿಲ್ಲ. ಅಮೆರಿಕಾದಲ್ಲಿ 60% ಗಿಂತ ಹೆಚ್ಚು ಅಮೆರಿಕನ್ ಜನರು ಈಗ ಟ್ರಂಪ್ ಅವರನ್ನ ದ್ವೇಷ ಮಾಡ್ತಿದ್ದಾರೆ. ಕೇವಲ 30% ಮಾತ್ರ ಅವರ ಪರವಾಗಿ ನಿಂತಿದ್ದಾರೆ. ಇದರಲ್ಲಿ ನೀವು ಊಹಿಸಬಹುದು, ಅಮೆರಿಕ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಸುತ್ತುವರಿಯಲ್ಪಟ್ಟಿದೆ, ಹಾಗೆಯೇ ತನ್ನ ದೇಶೀಯ ರಾಜಕೀಯದಲ್ಲೂ ಕುಸಿದಿದೆ. ಅದು ಅಂತಹ ಸಮಯದಲ್ಲಿ ಕೆಲವೇ ತಿಂಗಳುಗಳಲ್ಲಿ ಅಮೆರಿಕಾದಲ್ಲಿ ಐತಿಹಾಸಿಕ ಮಧ್ಯಂತರ ಚುನಾವಣೆಗಳು ನಡೆಯಲಿವೆ. ನಂಬಿ, ಈ ಚುನಾವಣೆಗಳಲ್ಲಿ ಟ್ರಂಪ್ ಅವರ ಪಕ್ಷ ಇದೇ ರೀತಿ ಸೋತರೆ ಅವರಿಗೆ ಸಂಸತ್ತಿನ 2 ಸದನಗಳಲ್ಲಿ ಬಹುಮತ ಕಳೆದುಕೊಳ್ಳಬೇಕಾಗುತ್ತೆ. ನಂತರ ಟ್ರಂಪ್ ಅವರಿಗೆ ಚಿಕ್ಕ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಲ್ಲೂ ಬಹಳ ತೊಂದರೆಯಾಗುತ್ತೆ. ಸಂಸತ್ ಅವರ ಪ್ರತಿ ಸಹಿಯ ಮೇಲೆ ಪ್ರಶ್ನೆ ಏಳುತ್ತೆ. ಇದೇ ಕಾರಣಕ್ಕೆ ಟ್ರಂಪ್ ಅವರು ತಮ್ಮ ಕಾಲಿಗೆ ಕೊಡಲಿ ಹೊಡ್ಕೊಂಡಿಲ್ಲ, ಯುದ್ಧ ಪ್ರಾರಂಭಿಸಿ ಕೊಡಲಿಯ ಮೇಲೆ ಕಾಲಿಟ್ಟಿದ್ದಾರೆ ಮತ್ತು ಅಂತಹ ಅಪಾಯಕಾರ ನಿರ್ಧಾರಗಳನ್ನು ತೆಗೆದುಕೊಂಡು ಈಗ ಕೊಡಲಿಯ ಮೇಲೆ ಮತ್ತೆ ಕಾಲು ಹೊಡಿತಿದ್ದಾರೆ. ಇನ್ನು ಭಾರತವನ್ನ ಇವರು ಪೂರ್ಣವಾಗಿ ಹೊರಗಿಟ್ಟಿದ್ರು. ನಾವು ಯುದ್ಧವನ್ನ ಪಾಕಿಸ್ತಾನದೊಂದಿಗೆ ನಿಲ್ಲಿಸ್ತೀವಿ, ಇಸ್ರೇಲಿಂದ ಸಲಹೆ ಪಡೆಯೋದಿಲ್ಲ, ಭಾರತದಿಂದಲೂ ಪಡೆಯೋದಿಲ್ಲ, ಅರಬ್ ದೇಶಗಳಿಂದಲೂ ಸಲಹೆ ಪಡೆಯೋದಿಲ್ಲ ಅಂತ ಅಮೆರಿಕ ಹೇಳ್ತಾ ಇತ್ತು. ಇದು ಅವರಿಗೆ ಡಬಲ್ ವಿರುದ್ಧ ಫಲಿತಾಂಶ ನೀಡಿದೆ. ಆದ್ದರಿಂದಲೇ ಭಾರತದಂತಹ ದೇಶಗಳ ಮುಂದೆ ಟ್ರಂಪ್ ಅವರು ಬಗ್ಗಿ ಬ್ರೀಫಿಂಗ್ ಅನ್ನು ನೀಡಬೇಕಾಯಿತು. ಯಾವುದೇ ರೀತಿಯಲ್ಲಿ ಈ ದೇಶಗಳು ತಮ್ಮ ಕಡೆ ಉಳಿಯುವಂತೆ. ಇದೇ ಕಾರಣಕ್ಕೆ ಅಮೆರಿಕ ಕೋರ್ಸ್ ಕರೆಕ್ಷನ್ ಮಾಡ್ತಿದೆ. ಆದ್ರೆ ಇದರ ಪರಿಣಾಮ ಈಗ ಎಷ್ಟು ಆಗುತ್ತದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ನಿಮ್ಮ ಹೀರೋ ಪಾಕಿಸ್ತಾನ ಸಾಲ ತೀರಿಸಲು ಭಿಕ್ಷೆ ಬೇಡುತ್ತಾ ತಿರುಗ್ತಿದೆ. ನನ್ನ ಹೀರೋ ಭಾರತವು ಜಗತ್ತಿನಾದ್ಯಂತ ತನ್ನ ರಣನೀತಿ, ತನ್ನ ಬುದ್ಧಿವಂತಿಕೆಯಿಂದ ಸ್ಟ್ರೈಟ್ ಆಫ್ ಹಾರ್ಮುಜ್ ನಿಂದ ತೈಲದ ಹಡಗುಗಳನ್ನ ಸುರಕ್ಷಿತವಾಗಿ ಭಾರತಕ್ಕೆ ತಂದಿದೆ. ನಿಮ್ಮ ಸ್ಕ್ರೀನ್ ಅಲ್ಲಿ ನೋಡಿ, ಕೆಲವೇ ಗಂಟೆಗಳ ಹಿಂದಿನ ಸುದ್ದಿ ಇದು. ಇರಾನ್ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳೇ ಇದನ್ನ ಖಚಿತಪಡಿಸಿವೆ. ಭಾರತದ 2 ತೈಲ ಟ್ಯಾಂಕರ್ಗಳು ಎಲ್ಲ ಅಡೆತಡೆಗಳನ್ನ ಒಡೆದು ಸುರಕ್ಷಿತವಾಗಿ ಭಾರತಕ್ಕೆ ತಲುಪಿವೆ. ಈ 2 ಟ್ಯಾಂಕರ್ಗಳಲ್ಲಿ 2 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವಿದೆ. ಹೌದು, 2 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲ. ಮತ್ತು ಇನ್ನು ಇಷ್ಟೇ ಅಲ್ಲ, ಇದು ಇರಾನ್ನ ತೈಲವಾಗಿದ್ದು ಅಮೆರಿಕ ಮತ್ತೆ ಅದಕ್ಕೆ ನಿಷೇಧ ಹೇರಿದೆ. ಅಂದರೆ ಭಾರತವು ಕೇವಲ ನಿಷೇಧಗಳನ್ನ ಮಾತ್ರ ಒಡೆದಿಲ್ಲ, ಇರಾನ್ನ ಮೈನ್ಗಳು ಮತ್ತು ಇರಾನಿನ ತಂತ್ರವನ್ನ ಮೀರಿ ಅಮೆರಿಕದ ನೌಕಾಪಡೆಗೆ ಕಣ್ಣು ತಪ್ಪಿಸಿ ಸುರಕ್ಷಿತವಾಗಿ ಭಾರತದ
ಭಾರತದ ನೆಲಕ್ಕೆ ತಂದಿದೆ. ಇದು ಬಹುದೊಡ್ಡ ಪ್ರಮಾಣ, 2 ಮಿಲಿಯನ್ ಬ್ಯಾರೆಲ್ ಅನ್ನ ಹೋಲ್ಸೇಲ್ ಪ್ರಮಾಣ ಎಂದು ಪರಿಗಣಿಸಲಾಗುತ್ತೆ. ಭಾರತ ಇಷ್ಟೊಂದು ಭಾರಿ ಪ್ರಮಾಣದಲ್ಲಿ ತೈಲವನ್ನ ಖರೀದಿ ಮಾಡಿ ತಂದಿದೆ. ಅತ್ಯಂತ ಮಜವಾದ ವಿಷಯವೇನೆಂದ್ರೆ ಪಶ್ಚಿಮ ದೇಶಗಳ ಪತ್ರಕರ್ತರ ಪ್ರತಿಕ್ರಿಯೆಯನ್ನು ನೋಡಿದ್ರೆ ನಿಮ್ಗೆ ಇನ್ನಷ್ಟು ಹೆಮ್ಮೆಯಾಗುತ್ತೆ. ನಿಮ್ಮ ಸ್ಕ್ರೀನ್ ನಲ್ಲಿ ನೋಡಿ, ಮಾರಿಯೋ ನವಾಫಲ್ ಪಶ್ಚಿಮ ಪತ್ರಕರ್ತ ಮತ್ತು ಟ್ವಿಟರ್ ನಲ್ಲಿ ಅತ್ಯಂತ ದೊಡ್ಡ ಪತ್ರಕರ್ತರಲ್ಲಿ ಇವರು ಕೂಡ ಒಬ್ರು. ಅವರು ಹೇಳಿದ್ದು ಏನಂದ್ರೆ, ವಾಷಿಂಗ್ಟನ್ ಭಾರತಕ್ಕೆ ವಿಶೇಷ ವೇವರ್ ನೀಡಿದೆ, ನೀವು ಖರೀದಿಸಬಹುದು, ನಾವು ನಿಮ್ಮ ಮೇಲೆ ನಿಷೇಧಗಳನ್ನ ಹೇರೋದಿಲ್ಲ. ಇರಾನ್ ಭಾರತದ ಟ್ಯಾಂಕರ್ ಗಳಿಗೆ ಸುರಕ್ಷಿತ ಮಾರ್ಗ ನೀಡಿದೆ ಮತ್ತು ಅಮೆರಿಕವು ತನ್ನ ಷರತ್ತುಗಳನ್ನ ಈ 2 ತೈಲ ಹಡಗುಗಳ ಮೇಲೆ ಜಾರಿಗೊಳಿಸಿಲ್ಲ. ಇದರಿಂದ ಇಂದಿಗೂ ಅಮೆರಿಕನ್ ನೀತಿಯಲ್ಲಿ ಭಾರತ ಎಷ್ಟು ನಿರ್ಣಾಯಕ ಪಾತ್ರ ವಹಿಸುತ್ತಿದೆ ಎಂಬುದು ಎಲ್ಲರಿಗೂ ಗೊತ್ತಾಗ್ತಿದೆ. ಭಾರತವಿಲ್ಲದೆ ಅಮೆರಿಕಾಗೆ ಭವಿಷ್ಯವಿಲ್ಲ. ಏಷ್ಯಾದಲ್ಲಿ ಅಥವಾ ಚೀನಾ ವಿರುದ್ಧದ ಹೋರಾಟದಲ್ಲಿ ಭಾರತವಿಲ್ಲದೆ ಅಮೆರಿಕಾಗೆ ಯಾವುದೇ ಅವಕಾಶವಿಲ್ಲ. ವಿಶೇಷವಾಗಿ ಇರಾನ್ನೊಂದಿಗಿನ ಈ ಯುದ್ಧದಲ್ಲಿ ಭಾರತದ ಮಹತ್ವ ಅಮೆರಿಕನ್ ನೀತಿಯಲ್ಲಿ ಇನ್ನಷ್ಟು ಹೆಚ್ಚಾಗಿದೆ. ಇರಾನ್ ಕೂಡ ಭಾರತವನ್ನ ಏಷ್ಯಾದಲ್ಲಿ ತನ್ನ ಅತ್ಯಂತ ನಿರ್ಣಾಯಕ ಪಾಲುದಾರ ಎಂದು ಪರಿಗಣಿಸುತ್ತೆ. ಯಾರು ಭಾರತವನ್ನ ಕುತಂತ್ರದಿಂದ ಒಡೆಯಲು ಬಯಸೋದಿಲ್ಲ. ಅತ್ಯಂತ ಅದ್ಭುತವಾದ ವಿಷಯವೇನೆಂದ್ರೆ, ಭಾರತ ಈ ಮಹತ್ ಕಾರ್ಯ ಮಾಡುತ್ತಿದ್ದಂತೆ ಭಾರತದಲ್ಲಿಯೇ ಕುಳಿತುಕೊಂಡು ಫೇಕ್ ನ್ಯೂಸ್ ಪ್ರಚಾರ ಮಾಡುವವರು, ನಾನು ವಿಡಿಯೋದ ಆರಂಭದಲ್ಲಿ ಹೇಳಿದ್ದೆ, ನಿಮ್ಮ ಹೀರೋ ಪಾಕಿಸ್ತಾನ, ಧ್ರುವ ರಾಠಿ ಹಾಗೂ ಮುಂತಾದವರ ಬಗ್ಗೆ ಹೇಳ್ತಾ ಇದ್ದೀನಿ. ಕಳೆದ 1 ವಾರದಿಂದ ಪಾಕಿಸ್ತಾನದ ಗುಣಗಾನ ಮಾಡ್ತಾ ಇದ್ರು. ಈಗ ಫೇಕ್ ನ್ಯೂಸ್ ಹರಡಲು ಶುರು ಮಾಡಿದ್ದೀರಾ. ಈ ತೈಲ ಟ್ಯಾಂಕರ್ಗಳು ಬಂದಿರುವುದು ಭಾರತ ಇರಾನ್ಗೆ ಲಂಚ ಕೊಟ್ಟಿದೆ, ಹಣ ಕೊಟ್ಟಿದೆ ಎಂದು ಸುಳ್ಳು ಸುದ್ದಿಯನ್ನ ಹೇಳ್ತಾ ಇದ್ರಿ. ಆದ್ರೆ ಈ ಬೆನ್ನಿಗೆ ಚೂರಿ ಹಾಕುವ ದೇಶದ್ರೋಹಿಗಳ ಮುಖಕ್ಕೆ ಇರಾನ್ ಸ್ವತಃ ಎಲ್ಲರಿಗೂ ಕ್ಲಾರಿಟಿ ಕೊಟ್ಟಿದೆ. ನಿಮ್ಮ ಸ್ಕ್ರೀನ್ ನಲ್ಲಿ ನೋಡಿ, ಇರಾನ್ ಸ್ಪಷ್ಟವಾಗಿ ಹೇಳಿದೆ, ಭಾರತದಿಂದ ನಾವು ಹಣವನ್ನ ತೆಗೆದುಕೊಂಡಿದ್ದೇವೆ ಎಂಬುದು ಒಂದು ದೊಡ್ಡ ಸುಳ್ಳು ಸುದ್ದಿ. ಭಾರತದಿಂದ ನಾವು ಯಾವುದೇ ಎಂಟ್ರಿ ಅಥವಾ ಎಕ್ಸಿಟ್ ಫೀಸ್ ಅನ್ನ ತೆಗೆದುಕೊಂಡಿಲ್ಲ ಮತ್ತು ಭವಿಷ್ಯದಲ್ಲೂ ಕೂಡ ತೆಗೆದುಕೊಳ್ಳೋದಿಲ್ಲ. ಭಾರತ ನಮ್ಮ ನಿರ್ಣಾಯಕ ಪಾಲುದಾರ. ಮತ್ತೊಂದು ಮುಖ್ಯ ಸುದ್ದಿ, ತೆಹರಾನ್ ಭಾರತಕ್ಕೆ ಹಾರ್ಮುಜ್ ನ್ಯಾವಿಗೇಷನ್ ಅಲ್ಲಿ ತುಂಬಾನೇ ಸಹಾಯ ಮಾಡಲು ಸಿದ್ಧವಾಗಿದೆ. ಅಂದರೆ ಭಾರತದ ತೈಲ ಟ್ಯಾಂಕರ್ಗಳು ಹೋಗುವ ಪ್ರದೇಶದಲ್ಲಿ ಸಮುದ್ರದ ಅಡಿಯಲ್ಲಿ ಒಂದು ವೇಳೆ ಮೈನ್ಗಳು ಇವೆ ಎಂಬ ಅನುಮಾನ ಅವ್ರಿಗೇನಾದ್ರೂ ಬಂದ್ರೆ ಅದರ ಮಾಹಿತಿಯನ್ನ ಭಾರತದೊಂದಿಗೆ ಹಂಚಿಕೊಳ್ಳಲು ಈಗ ಇರಾನ್ ಸಿದ್ಧವಿದೆ. ಅಂದರೆ ಇರಾನ್ ಭಾರತದೊಂದಿಗೆ ಪೂರ್ಣ ಸಾಮರ್ಥ್ಯದಲ್ಲಿ ಸಹಕಾರ ಮಾಡ್ತಾ ಇದೆ. ತೈಲ ಪೂರೈಕೆಯಿಂದ ಹಿಡಿದು ತೈಲ ವಿತರಣೆಯವರೆಗೆ ತನ್ನದೇ ಹಡಗುಗಳಿಂದ ತೈಲ ತಲುಪಿಸುತ್ತಿದೆ. ಭಾರತೀಯ ಹಡಗುಗಳಿಗೆ ಯಾವುದೇ ಅಪಾಯವಾಗದಂತೆ ನ್ಯಾವಿಗೇಷನ್ ಅಲ್ಲಿ ಕೂಡ ಸಹಕಾರ ಮಾಡ್ತಿದೆ. ಯಾವ ಸಮುದ್ರ ಪ್ರದೇಶದಿಂದ ಹೋಗುವುದು ಸುರಕ್ಷಿತ ಎಂಬುದನ್ನ ಭಾರತದೊಂದಿಗೆ ಹಂಚಿಕೊಳ್ಳುತ್ತಿದೆ. ಇದು ನಿಮ್ಗೆ ತಿಳಿಸುತ್ತೆ ಭಾರತದ ವಿದೇಶ ನೀತಿ ಎಲ್ಲಿಯವರೆಗೆ ಬಲವಾಗಿ ನಿಂತಿದೆ ಅಂತ. ಭಾರತ ಮಧ್ಯಸ್ಥಿಕೆ ವಹಿಸಬಹುದಾಗಿತ್ತು, ಇಸ್ಲಾಮಾಬಾದ್ ನಂತೆ ಮಾತುಕತೆಯನ್ನ ದೆಹಲಿಯಲ್ಲಿ ನಡೆಸಬಹುದಾಗಿತ್ತು. ಆದ್ರೆ ಅದನ್ನ ಮಾಡಿದ್ರೆ ಅರಬ್ ವಿಶ್ವದ ಅರ್ಧ ಭಾಗ ನಮ್ಮ ಶತ್ರುಗಳಾಗ್ತಾ ಇತ್ತು ಮತ್ತು ಜಗತ್ತಿನ ವೇದಿಕೆಯಲ್ಲಿ ನಮಗೆ ಬ್ರೋಕರ್ ಎಂಬ ಟ್ಯಾಗ್ ಬರ್ತಿತ್ತು. ಭಾರತಕ್ಕೆ ಮೊದಲಿನಿಂದಲೇ ಗೊತ್ತಿತ್ತು ಈ ಮಾತುಕತೆ ವಿಫಲವಾಗುತ್ತದೆ ಎಂದು. ಯಾಕಂದ್ರೆ ಇಸ್ರೇಲ್ ಮತ್ತು ಅರಬ್ ದೇಶಗಳು ಇವು ಯುದ್ಧ ನಡೆಯುತ್ತಿರುವ ಮುಖ್ಯ ಪಕ್ಷಗಳು. ಆದ್ರೆ ಈ ಮಾತುಕತೆಯಲ್ಲಿ ಇವರು ಭಾಗವಹಿಸಿಲ್ಲ ಅಂದ್ರೆ ಆ ಮಾತುಕತೆ ಮತ್ತು ಆ ಶಾಂತಿ ಚರ್ಚೆ ಯಾವುದೇ ರೀತಿಯಲ್ಲಿ ಯಶಸ್ವಿ ಆಗ್ತಿರ್ಲಿಲ್ಲ. ಆದ್ದರಿಂದ ನಾನು ಮತ್ತೊಮ್ಮೆ ಹೇಳ್ತೀನಿ, ಈ ಬ್ರೋಕರ್ಗಳ ಮಾತಿಗೆ ಬೀಳ್ಬೇಡಿ. ಇವರಿಗೆ ವಿದೇಶ ನೀತಿಯ ಬಗ್ಗೆ ಏನು ಗೊತ್ತಿಲ್ಲ, ಯಾವುದೇ ಸರಿಯಾದ ವಿಷಯದ ಬಗ್ಗೆ ಇವರಿಗೆ ಗೊತ್ತಿಲ್ಲ. ಇವರಿಗೆ ಬೇಕಿರುವುದು ಕೇವಲ ಪಾಕಿಸ್ತಾನದ ಗುಣಗಾನ ಮಾಡುವುದು, ಪಾಕಿಸ್ತಾನವನ್ನ ಹೀರೋ ಮಾಡುವುದು ಮತ್ತು ತಮ್ಮ ಸೂಪರ್ ಪವರ್ ಯಜಮಾನನನ್ನ ಎತ್ತಿ ತೋರಿಸುವುದು ಅಷ್ಟೇ. ವಾಸ್ತವದಲ್ಲಿ ಪಾಕಿಸ್ತಾನ ಭಿಕ್ಷುಕನಿಗಿಂತ ಹೆಚ್ಚೇನೂ ಅಲ್ಲ. ಅದು ಮತ್ತೆ ಮತ್ತೆ ನಿಮ್ಮ ಸ್ವಂತ ಕಣ್ಣುಗಳ ಮುಂದೆ ಸಾಬೀತಾಗ್ತಿದೆ. ಆದ್ರೂ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.